ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಈ ದುರಂತಕ್ಕೆ ಆರ್ಸಿಬಿಯ ನಿರ್ಲಕ್ಷ್ಯನೇ ಕಾರಣ ಅಂತ ಸಿಎಟಿ ತನ್ನ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿದೆ. ಆರ್ಸಿಬಿಯ ತರಾತುರಿ ನಿರ್ಧಾರದಿಂದ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳೋಕೆ ಸಾಧ್ಯ ಆಗಿಲ್ಲ. ದುರಂತದ ಸಂಪೂರ್ಣ ಹೊಣೆ ಆರ್ಸಿಬಿಯದ್ದೇ ಅಂತ ಸಿಎಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಇನ್ನು ಅಮಾನತು ಪ್ರಶ್ನೆ ಮಾಡಿದಂತಹ ವಿಕಾಸ್ ಕುಮಾರ್ ಆದೇಶವನ್ನ ರದ್ದು ಮಾಡಲಾಗಿದೆ. ಸರ್ಕಾರದ ಅಮಾನತು ಆದೇಶವನ್ನು ಸಿಎಟಿ ರದ್ದುಪಡಿಸಿದೆ. ಇನ್ನು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ಹೊಸದಾಗಿ ಎಸ್ಒಪಿ ತಯಾರು ಮಾಡಿದೆ. ಗುಂಪು ಸೇರುವ ಜಾಗದಲ್ಲಿ ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು, ಪೊಲೀಸರು ಮತ್ತು ಆಯೋಜಕರು ತೆಗೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ವಿಜಯೋತ್ಸವ ಆಯೋಜನೆ ಮಾಡಿದ್ದು ಆರ್ಸಿಬಿ ಹಾಗೂ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್. ಮೇಲ್ನೋಟಕ್ಕೆ ಆರ್ಸಿಬಿನೇ ಕಾರಣ ಅಂತ ಇದರಲ್ಲಿ ತೋರಿಸ್ತಾ ಇದೆ ಅನ್ನೋದು ಸಿಎಟಿ ಆದೇಶದಲ್ಲಿ ಹೊರಬಿದ್ದಿರೋದು. 3 ರಿಂದ 5 ಲಕ್ಷ ಜನರು ವಿಜಯೋತ್ಸವದಲ್ಲಿ ಸೇರಿದ್ರು. ಪೊಲೀಸರಿಂದ ಆರ್ಸಿಬಿ ಅನುಮತಿಯನ್ನೇ ಪಡಿಲೇ ಇಲ್ಲ. ಸಮಯದ ಕೊರತೆಯಿಂದ ವ್ಯವಸ್ಥೆ ಮಾಡೋದಕ್ಕೆ ಪೊಲೀಸರಿಗೂ ಸಹ ಸಾಧ್ಯ ಆಗಲಿಲ್ಲ. ಇನ್ನು ಪೊಲೀಸರಿಗೆ ಸಾಕಷ್ಟು ಸಮಯವನ್ನು ಸಹ ನೀಡಲಾಗಿಲ್ಲ. ವಿಧಾನಸೌಧದ ಬಳಿ ಸರ್ಕಾರ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿತ್ತು. ವಿಧಾನಸೌಧದಲ್ಲೂ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಹೀಗಾಗಿ ಆರ್ಸಿಬಿ ಯಾವುದೇ ಪೂರ್ವ ಅನುಮತಿಯನ್ನ ಇಲ್ಲದೆ ಪೋಸ್ಟ್ ಅನ್ನ ಮಾಡಿತ್ತು ಅಂತ ಸಿಎಟಿ ತಮ್ಮ ಆದೇಶದಲ್ಲಿ ಈ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ.